ಘಟಪ್ರಭಾ ಜಲಾಶಯಕ್ಕೆ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ. ಎಡದಂಡೆ ಕಾಲುವೆಗೆ 2,000 ಕ್ಯೂಸೆಕ್ ನೀರು ಬಿಡುಗಡೆ. ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಅವರು ಘಟಪ್ರಭಾ ಸಮೀಪದ ದೂಪದಾಳ್ ಗ್ರಾಮದ ಘಟಪ್ರಭಾ ಜಲಾಶಯಕ್ಕೆ ಭೇಟಿ ನೀಡಿ ಜಲಾಶಯದ ಪ್ರಸಕ್ತ ಪರಿಸ್ಥಿತಿ ಹಾಗೂ ಒಳಹರಿವಿನ ಸ್ಥಿತಿಗತಿಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಮುಂಗಾರು ವಿಳಂಬದಿಂದ ಆತಂಕದಲ್ಲಿದ್ದ ರೈತರು ಹಾಗೂ ಸಾರ್ವಜನಿಕರಿಗೆ ಇದೀಗ ಸಮಾಧಾನದ ವಾತಾವರಣ ನಿರ್ಮಾಣವಾಗಿದೆ. ಕಳೆದ ಕೆಲವು ದಿನಗಳಿಂದ ಮುಂಗಾರು ಚುರುಕುಗೊಂಡಿರುವ ಹಿನ್ನೆಲೆಯಲ್ಲಿ ಘಟಪ್ರಭಾ ಹಾಗೂ ಹಿರಣ್ಯಕೇಶಿ ನದಿಗಳಿಂದ ಜಲಾಶಯಕ್ಕೆ ಒಳಹರಿವು ನಿರಂತರವಾಗಿ ಹೆಚ್ಚುತ್ತಿದ್ದು, ಸದ್ಯ ಸುಮಾರು 8,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ ಎಂದು ಹೇಳಿದರು. ಬೆಳಗ್ಗೆಯಿಂದಲೇ ಘಟಪ್ರಭಾ ಎಡದಂಡೆ ಕಾಲುವೆಗೆ 1,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದ್ದು, ಸಂಜೆ ವೇಳೆಗೆ ಅದನ್ನು 2,000 ಕ್ಯೂಸೆಕ್ಗೆ ಹೆಚ್ಚಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈ ಕ್ರಮದಿಂದ ಸುಮಾರು 2 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆಯಲಿದ್ದು, ರೈತರ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದರು. ಈ ಬಾರಿ ರೈತರು ಮತ್ತು ಮಳೆ ಆಗ್ತಾ ಇಲ್ಲ, ಕಾಲುವೆಗೆ ನದಿಗೆ ಬರ್ತಾ ಇಲ್ಲ. ಮಾರನೆಯಿಂದ ಘಟಪ್ರಭಾ ಮತ್ತು ಹಿರಣ್ಯಕೇಶಿ ನದಿ ಬರ್ತಾ ಇದೆ. ನಿನ್ನೆ ಮೊನ್ನೆಯಿಂದ ಕಡಿಮೆ ಇವತ್ತು ಜಾಸ್ತಿ ಆಗಿದೆ. ಈಗಾಗಲೇ ನೀರನ್ನು ಮೊದಲನೇ ರೆಡ್ಡಿ ಬಾಗಲಕೋಟೆಗೆ ಮುಗಿಸುವಂಥ ಪ್ರಯತ್ನ ಮಾಡಿದ್ವಿ. ಈಗಾಗಲೇ ಬಾಗಲಕೋಟೆವರೆಗೆ ಹೋಗಿದೆ ನೀರು. ಇನ್ನು ಮುಂದೆ GLBCಗೆ ನೀರನ್ನ ಇವತ್ತು ಬೆಳಗ್ಗೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರಾಥಮಿಕವಾಗಿ 1,000 ಕ್ಯೂಸೆಕ್ ಬಿಟ್ಟಿದೆ. ಮಧ್ಯಾಹ್ನ 2,000 ಆಗಿದೆ. ಕೊನೆಗೆ ಸಾಯಂಕಾಲ 24 ಕ್ಯೂಸೆಕ್ ನೀರನ್ನು ಬಿಡೋ ಮೂಲಕ ಸುಮಾರು 2 ಲಕ್ಷ ಎಕರೆಗೆ ನೀರು ಹೋಗಬೇಕಾಗ್ತದೆ. ಏನು ರೈತರಲ್ಲಿ ಒಂದು ಆತಂಕ ಇತ್ತು, ದೂರ ಆಗಿದೆ. ಈ ನೀರನ್ನು ಮಿತವ್ಯಯವಾಗಿ ಬಳಸಬೇಕು. ಯಾಕಂದರೆ ಮಳೆ ಇನ್ನೂ ಆಗ್ತಾ ಇದೆ, ಆಗೋಲ್ಲ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಯಾವುದೇ ಸೂಚನೆಗಳಿಲ್ಲ. ಬಂದಂಥ ನೀರನ್ನು ಮಿತವಾಗಿ ರೈತರು ಸಾರ್ವಜನಿಕರು ಬಳಸಬೇಕಂತ ಅವರಲ್ಲಿ ವಿನಂತಿ ಮಾಡ್ತೀವಿ. ಈಗಾಗಲೇ ಇದನ್ನು ದುರ್ತಾಳದಿಂದ ಇವತ್ತು ನೀರು ಹರಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಸರ್, ಎಷ್ಟು ಸಾವಿರ ಬರ್ತಾ ಇದೆ ಸರ್? ಈಗಾಗಲೇ 8,000 ಬರ್ತಾ ಇದೆ. ಸೊ ಎಲ್ಲ ನದಿಗೆ ಬಿಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಈಗ ತಕ್ಷಣದಿಂದ ಕಾಲುವೆಗೆ ಹರಿಸಲಿಕ್ಕೆ ಸುಮಾರು 2,000 6,000 ನದಿಗೆ ಹೋಗ್ತದೆ.